ವ್ಯಾಕ್ಸಿನ್ ಅಥವಾ ಲಸಿಕೆ ಅಂದರೆ ಇಟ್ಸ್ ಎ ಬಯೋಲಾಜಿಕಲ್ ಸೊಲ್ಯೂಷನ್. ಜನಗಳಿಗೆ ಒಂದು ಅರಿವಿರಲಿ, ಲಸಿಕೆಯನ್ನು ಕೊಡುವುದು ಜನಗಳನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ, ಅವರಿಗೆ ತೊಂದರೆ ಕೊಡಲಿಕ್ಕಲ್ಲ. ಈ ನ್ಯೂಸ್ ನೋಡಿ ಎದುರ್ಕೊಂಡಿದ್ದಾರೆ, ಅದಕ್ಕೆ ನಾನು ಸ್ಪಷ್ಟತೆ ಕೊಡ್ತಿದ್ದೇನೆ. ಇದು ಯಾವಾಗ ರಿಯಾಕ್ಷನ್, ಯಾವುದೇ ಒಂದು ಡ್ರಗ್ಗಿಗೆ ರಿಯಾಕ್ಷನ್ ಆಗುತ್ತೆ ಅದನ್ನು ಅವ್ರು ಒಪ್ಕೊಳ್ಳೇಬೇಕು. ಅವ್ರೇನು ಒಪ್ಕೊಳ್ದಿರೋ ಇರೋಕ್ಕಾಗಲ್ಲ. ಯಾಕೆ ಒಪ್ಕೊಂಡ್ರು ಅಂದರೆ, ಇಷ್ಟು ದಿನ ಏನು ಮಾಡ್ತಿದ್ರು ಅಂದರೆ, ಇಂಗ್ಲೆಂಡ್ನಲ್ಲಿ ಕೆಲವು ಗ್ರಾಹಕರು ತೊಂದರೆ ಆದವರು ಕಂಪ್ನಿ ಮೇಲೆ ಕೇಸ್ ಹಾಕಿದರು. ಯಾವಾಗ ರಿಯಾಕ್ಷನ್ ಆಯ್ತು, ಇವಾಗ ಆಗುತ್ತಾ ನನಗೆ ಎದುರ್ಕೊಳ್ಳೋಂಗಿಲ್ಲ, ನನಗಿವತ್ತಾಗಲ್ಲ. ಆಗಂಗಿದ್ರೆ ವಿತಿನ್ 6 ವೀಕ್ಸ್. ಇವಾಗ ಒಂದು ಡೋಸ್ಗೂ ಇನ್ನೊಂದು ಡೋಸ್ಗೂ ಗ್ಯಾಪ್ ಇತ್ತು, 1 ತಿಂಗಳಿತ್ತು, ಅದು ಸ್ವಲ್ಪ ವೇರಿಯೇಷನ್ ಇತ್ತು. 3 ಡೋಸ್ ತೊಗೊಂಡು, ಯಾವುದೇ ಒಂದು ಡೋಸ್ ತೊಗೊಂಡ ಮೇಲೆ ಇಮ್ಮಿಡಿಯೇಟ್ಲಿ ಕೆಲವರು ರಿಯಾಕ್ಷನ್ ಆಗುತ್ತೆ, ಮೈಲ್ಡ್ ರಿಯಾಕ್ಷನ್ ಆಗ್ಬೋದು. ಆವಾಗಲೇ ನಾವು ವಾರ್ನ್ ಮಾಡಿದ್ವಿ, ಇಂಜೆಕ್ಷನ್ ತೊಗೊಳ್ಳೋ ನೋವಾಗ್ಬೋದು, ಕೆರೆತ, ಇಂಥವು ಸ್ಮಾಲ್. ಬಟ್ ಎಲ್ಲೋ ಒಂದು ಕಡೆ ಹಾರ್ಟ್ ಅಟ್ಯಾಕ್ ಯಾಕಾಯಿತು ಅಂದರೆ ಬ್ಲಡ್ ಕ್ಲಾಟ್ ಆಗಿ, ಅದು ಯಾವಾಗಾಯಿತು 6 ವೀಕ್ಸ್ ಒಳಗಡೆ. ಯಾವುದೇ ಒಂದು ವ್ಯಾಕ್ಸಿನ್ಗೆ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಬಟ್ ಎಷ್ಟಿರುತ್ತೆ, ಬೆನಿಫಿಟ್ ಎಷ್ಟು, ಡಿಸಡ್ವಾಂಟೇಜ್ ಎಷ್ಟು. 10 ಲಕ್ಷ ಜನಕ್ಕೆ ಒಳ್ಳೆಯದಾಗಿರೋವಾಗ 6-7 ಜನಕ್ಕೆ ಒಂದು ಸೈಡ್ ಎಫೆಕ್ಟ್ ಆದರೆ ಅಕ್ಸೆಪ್ಟ್ ಮಾಡ್ಕೋಬೇಕು ನಾವು. ಇವತ್ತು ನನಗೇನಾದರೂ ಬ್ಲಡ್ ಕ್ಲಾಟ್ ಆಗ್ಬೋದಾ ಅಥವಾ ಹಾರ್ಟ್ ಅಟ್ಯಾಕ? ಇಲ್ಲ, ಬೇರೆ ಜನಗಳಿಗೂ ಇದೇ ಹೇಳ್ತೀನಿ. ಬಟ್ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತ ನಾನು ಹೇಳಲ್ಲ. ಆದರೆ 108 ಕಾರಣ ಇದೊಂದೇ ಅಲ್ಲ. ಬಟ್ ನಿಮ್ಗೊಂದು ಅವಕಾಶ ಇದೆ, ದಯವಿಟ್ಟು ಜಯದೇವಗೆ ಹೋಗಿ, ಅಥವಾ ಏನೋ ಒಂಚೂರು ಎದೆನೋವು ಕಾಣಿಸ್ಕೊತು, ದಯವಿಟ್ಟು ಹೆದರ್ಕೋಬೇಡ, ಅಯ್ಯೋ ನಾನು ವ್ಯಾಕ್ಸಿನ್ ತೊಗೊಂಡಿದ್ದೆ ಅದರಿಂದ ಆಯ್ತೇನೋ ಅಂತ. ನಿಮ್ಗೆ ಎದೆನೋವು ಬಂದಿರೋದು ಸತ್ಯ, ಅದಕ್ಕೆ 108 ಕಾರಣ, ಅದ್ರಾಗ ಇದು ಒಂದು ಇರ್ಬೋದು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಈ ಸಂಜೆ ನ್ಯೂಸ್. ವೀಕ್ಷಕರೇ, ಕೊರೋನಾ ಅನ್ನುವಂಥ ಮಾರಣಾಂತಿಕ ಕಾಯಿಲೆ ಸಾಕಷ್ಟು ವರ್ಷ ಇದ್ದು ಸಾಕಷ್ಟು ಜನರ ಜೀವವನ್ನು ಬಳಿದುಕೊಟ್ಕೊಂಡಿತ್ತು. ಹಾಗಾಗಿ ಆ ಒಂದು ಕೊರೋನಾಕ್ಕಾಗಿ ಲಸಿಕೆಯನ್ನು ಪಡೆದುಕೊಂಡ ಆನಂತರದ ದಿನಗಳಲ್ಲಿ ಕೋವ್ಯಾಕ್ಸಿನ್ ಇರ್ಬೋದು, ಕೋವಿಶೀಲ್ಡ್ ಇರ್ಬೋದು, ಈ ಒಂದು ಲಸಿಕೆಗಳನ್ನು ಪಡೆದ ನಂತರ ಸಾಕಷ್ಟು ಜನರಲ್ಲಿ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂಡಿರುವಂಥದ್ದು, ಹಾಗೆ ಅಡ್ಡ ಪರಿಣಾಮಗಳು ಕೂಡ ಉಂಟಾಗಿರುವಂಥದ್ದು. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಬಂದರೆ ಹೃದಯಾಘಾತ ಅನ್ನುವಂಥದ್ದು ಹೆಚ್ಚಾಗ್ತಾ ಇರುವಂಥದ್ದು. ಸೊ ಕೆಲವೊಂದು ಮಾಹಿತಿಗಳ ಪ್ರಕಾರ, ವಿಜ್ಞಾನಿಗಳು ಹೇಳುವ ಪ್ರಕಾರ, ಹಾರ್ಟ್ ಅಟ್ಯಾಕ್ಗೆ ಅಂದರೆ ಕೋವಿಶೀಲ್ಡ್ ಅನ್ನುವಂಥ ಲಸಿಕೆಯನ್ನು ಪಡೆದವರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ಒಂದು ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು. ಸೊ ಇದರ ಬಗ್ಗೆ ಸಂಪೂರ್ಣವಾಗಿ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಆಂಜನಪ್ಪ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಮಾತನಾಡಿಸೋಣ, ಇದರ ಬಗ್ಗೆ ಮಾಹಿತಿಗಳನ್ನು ಕೇಳೋಣ. ಡಾಕ್ಟರ್ ನಮಸ್ತೆ. ನಮಸ್ಕಾರಮ್ಮ. ನಮಸ್ಕಾರ ಡಾಕ್ಟರ್. ಅದೇ ಇತ್ತೀಚಿನ ದಿನಗಳಲ್ಲಿ ನಾನು ಹೇಳಿದ ಹಾಗೆ ಕೋವಿಶೀಲ್ಡ್ನಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಜನ ಭಯ ಪಡ್ತಾ ಇದ್ದಾರೆ. ಇದೊಂದು ವಿಚಾರ ಸುದ್ದಿ ಆಗ್ತಾ ಇರುವಂಥದ್ದು. ಹಾಗೆ ಭಯಭೀತರಾಗಿರುವಂತಹ ಒಂದು ಜನರಿಗೆ ನಿಮ್ಮ ಮೊದಲ ರಿಯಾಕ್ಷನ್ ಡಾಕ್ಟರ್? ಇದಕ್ಕೆ ಕಾರಣ, ಮೊನ್ನೆ ತಾನೇ ಪ್ರೆಸ್ನಲ್ಲಿ ಅನೌನ್ಸ್ ಆದಂಥ ಆಸ್ಟ್ರಾಜೆನಿಕಾ ಕಂಪನಿಯವರು ತಮ್ಮ ಡ್ರಗ್ಗಿಗೆ, ತಮ್ಮ ವ್ಯಾಕ್ಸಿನ್ಗೆ, ಕೋವಿಶೀಲ್ಡ್ಗೆ ಸೈಡ್ ಎಫೆಕ್ಟ್ ಇದೆ ಅಂತ ಒಪ್ಕೊಂಡಿರೋದು ನ್ಯೂಸ್ ಆಗಿದ್ದರಿಂದ ಜನ ತುಂಬ ಹೆದರ್ಬಿಟ್ಟಿದ್ದಾರಮ್ಮ. ನಾನೊಬ್ಬ ವೈದ್ಯನಾಗಿ ನಾನೇ ಕೋವಿಶೀಲ್ಡ್ನ 3 ಡೋಸ್ ತೊಗೊಂಡು ಧೈರ್ಯವಾಗಿ ಕೂತ್ಕೊಂಡು ನಿಮ್ಮ ಜೊತೆಯಲ್ಲಿ ಈ ಸಂಜೆ ಮುಖಾಂತರ ಜನಗಳಿಗೆ ಒಂದು ಧೈರ್ಯ ಹೇಳ್ತೀನಿ, ಹೆದರ್ಕೋಬೇಡಿ. ಮತ್ತು ಯಾಕ್ರಿ ಡಾಕ್ಟ್ರೇ ಹಂಗೆ ಹಾಕಿದಾರಲ್ಲ ಅಂದರೆ, ನೋಡಿಮ್ಮ, ಇದು 10 ಲಕ್ಷ ಜನದಲ್ಲಿ 6ರಿಂದ 7 ಜನಕ್ಕೆ ಸೈಡ್ ಎಫೆಕ್ಟ್ ಆಗಿದೆ. ಅದು ಸೈಡ್ ಎಫೆಕ್ಟ್ ಯಾವಾಗಾಯಿತು? ಯಾವುದೇ ನೋಡಿಮ್ಮ, ವ್ಯಾಕ್ಸಿನ್ ಅಥವಾ ಲಸಿಕೆ ಅಂದರೆ ಇಟ್ಸ್ ಎ ಬಯೋಲಾಜಿಕಲ್ ಸೊಲ್ಯೂಷನ್. ಜನಗಳಿಗೆ ಒಂದು ಅರಿವಿರಲಿ, ಲಸಿಕೆಯನ್ನು ಕೊಡುವುದು ಜನಗಳನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ, ಅವರಿಗೆ ತೊಂದರೆ ಕೊಡಲಿಕ್ಕಲ್ಲ. ಎಡ್ವರ್ಡ್ ಜನ್ನರ್ ಕಾಲದಿಂದಲೂ ಕೂಡ ಸ್ಮಾಲ್ ಪಾಕ್ಸ್ ದಡಾರನ ಭೂಮಿಯಿಂದನೇ ಇಲ್ದಂಗೆ ಮಾಡಿದ್ದಂತೂ ಈ ಲಸಿಕೆ. ಇವತ್ತು ಓರಲ್ ಪೋಲಿಯೋ ವ್ಯಾಕ್ಸಿನ್ ಇದೆಯಲ್ಲಮ್ಮ, ಸಚ್ ಎ ಪಾಪ್ಯುಲರ್ ವ್ಯಾಕ್ಸಿನ್, ಅನೇಕ ಮಕ್ಕಳಿಗೆ ಪೋಲಿಯೋ ಆಗ್ದಂಗೆ ತಡೆದು. ಬಟ್ ಇವತ್ತು ಈ ಕೋವಿಶೀಲ್ಡ್ಗೆ ಆಗಿದೆಯಲ್ಲಮ್ಮ, ಜನ ಏನಾಗಿದೆ ಅಂದರೆ ಪಾಪ ಈ ನ್ಯೂಸ್ ನೋಡಿ ಎದುರ್ಕೊಂಡಿದ್ದಾರೆ, ಅದಕ್ಕೆ ನಾನು ಸ್ಪಷ್ಟತೆ ಕೊಡ್ತಿದ್ದೇನೆ. ಇದು ಯಾವಾಗ ರಿಯಾಕ್ಷನ್, ಯಾವುದೇ ಒಂದು ಡ್ರಗ್ಗಿಗೆ ರಿಯಾಕ್ಷನ್ ಆಗುತ್ತೆ ಅದನ್ನು ಅವ್ರು ಒಪ್ಕೊಳ್ಳೇಬೇಕು. ಅವ್ರೇನು ಒಪ್ಕೊಳ್ದಿರೋ ಇರೋಕ್ಕಾಗಲ್ಲ. ಯಾಕೆ ಒಪ್ಕೊಂಡ್ರು ಅಂದರೆ, ಇಷ್ಟು ದಿನ ಏನು ಮಾಡ್ತಿದ್ರು ಅಂದರೆ, ಇಂಗ್ಲೆಂಡ್ನಲ್ಲಿ ಕೆಲವು ಗ್ರಾಹಕರು ತೊಂದರೆ ಆದವರು ಕಂಪ್ನಿ ಮೇಲೆ ಕೇಸ್ ಹಾಕಿದರು. ಆ ಕೇಸ್ ಇದ್ರಿಗೆ ಅವ್ರು ಒಪ್ಕೊಳ್ಳೇಬೇಕು. ಬಟ್ ಟ್ರೂತ್ ಏನಂದರೆ, ಯಾವಾಗ ರಿಯಾಕ್ಷನ್ ಆಯ್ತು, ಇವಾಗ ಆಗುತ್ತಾ ನನಗೆ ಎದುರ್ಕೊಳ್ಳೋಂಗಿಲ್ಲ, ನನಗಿವತ್ತಾಗಲ್ಲ. ಆಗಂಗಿದ್ರೆ ವಿತಿನ್ 6 ವೀಕ್ಸ್. ಇವಾಗ 1 ಡೋಸ್ಗೂ ಇನ್ನೊಂದು ಡೋಸ್ಗೂ ಗ್ಯಾಪ್ ಇತ್ತು, 1 ತಿಂಗಳಿತ್ತು, ಅದು ಸ್ವಲ್ಪ ವೇರಿಯೇಷನ್ ಇತ್ತು. 3 ಡೋಸ್ ತೊಗೊಂಡು, ಯಾವುದೇ ಒಂದು ಡೋಸ್ ತೊಗೊಂಡ ಮೇಲೆ ಇಮ್ಮಿಡಿಯೇಟ್ಲಿ ಕೆಲವರು ರಿಯಾಕ್ಷನ್ ಆಗುತ್ತೆ, ಮೈಲ್ಡ್ ರಿಯಾಕ್ಷನ್ ಆಗ್ಬೋದು. ಆವಾಗಲೇ ನಾವು ವಾರ್ನ್ ಮಾಡಿದ್ವಿ, ಇಂಜೆಕ್ಷನ್ ತೊಗೊಳ್ಳೋ ನೋವಾಗ್ಬೋದು, ಕೆರೆತ, ಇಂಥವು ಸ್ಮಾಲ್. ಬಟ್ ಎಲ್ಲೋ ಒಂದು ಕಡೆ ಹಾರ್ಟ್ ಅಟ್ಯಾಕ್ ಯಾಕಾಯಿತು ಅಂದರೆ ಬ್ಲಡ್ ಕ್ಲಾಟ್ ಆಗಿ, ಅದು ಯಾವಾಗಾಯಿತು 6 ವೀಕ್ಸ್ ಒಳಗಡೆ. ಸೊ ನಾನು ಕ್ಲಾರಿಫಿಕೇಷನ್ ಏನು ಕೊಡ್ತೀನಿ ಅಂದರೆ, ಈಗ ಆಲ್ರೆಡಿ ತೊಗೊಂಡು ನೀವು 1.5 ವರ್ಷ ಆಗಿದೆ, 3 ಅಲೆಯನ್ನು ನಾವು ಫೇಸ್ ಆಗಿ ಮಾಡಿ ಉಳ್ಕೊಂಡಿದ್ದೀವಿ.
ನಾನೂ ತೊಗೊಂಡಿದ್ದೀನಿ. ಇವತ್ತು ಯಾರೂ ದಯವಿಟ್ಟು ನಾನು ವ್ಯಾಕ್ಸಿನ್ ತೊಗೊಂಡಿದ್ದೆ ಕೋವಿಶೀಲ್ಡು, ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಂತ ಹೆದರ್ಕೋಬೇಡಿ. ಇಟ್ಸ್ ವೆರಿ ವೆರಿ ಕ್ಲಿಯರ್. ಡಾಕ್ಟರ್, ಇನ್ನು ವಿಜ್ಞಾನಿಗಳು ಕೂಡ ಹೇಳಿರುವಂಥದ್ದು ಖಂಡಿತವಾಗ್ಲೂ ಇದರಲ್ಲೂ ಸೈಡ್ ಎಫೆಕ್ಟ್ ಇದೆ, ಅಡ್ಡ ಪರಿಣಾಮ ಇದೆ, ಅಂದರೆ ದೊಡ್ಡ ಮಟ್ಟದಲ್ಲಿ ಏನು ಇಲ್ಲ ಅನ್ನುವಂಥದ್ದು. ಸೊ ಯಾವ ಥರ ಸೈಡ್ ಎಫೆಕ್ಟ್ಸ್ ಇರ್ಬೋದು ಡಾಕ್ಟರ್? ಇದು ಸತ್ಯ ಅಮ್ಮ. ಸೈಡ್ ಎಫೆಕ್ಟ್ ಈ ಡ್ರಗ್ಗಲ್ಲಿ ಏನಾಯಿತು ಅಂದರೆ ಇಂಟ್ರಾವ್ಯಾಸ್ಕ್ಯುಲರ್ ಕೋಆಗುಲೇಷನ್ ಅಂತೀವಿ ನಾವು. ಅಂದರೆ ರಕ್ತನಾಳದಲ್ಲಿ ಕ್ಲಾಟ್ ಕೂತ್ಕೊಳ್ಳುತ್ತೆ. TTS ಅಂತೀವಿ ನಮ್ಮ ಭಾಷೆಯಲ್ಲಿ. ಅದು ರಕ್ತನಾಳದೊಳಗೆ ಆ ಕ್ಲಾಟ್ ಆಗುತ್ತಲ್ಲ, ಥ್ರಾಂಬೋಸ್ ಅಂತೀವಿ ನಾವು. ಆ ಥ್ರಾಂಬೋಸು ನಮ್ಮ ಪ್ಲೇಟ್ಲೆಟ್ನ ಉಪಯೋಗಿಸ್ಕೊಂಡ್ಬಿಡುತ್ತೆ. ಅದನ್ನು ಪೀನಿಯಾ ಅಂತೀವಿ ನಾವು, ಪ್ಲೇಟ್ಲೆಟ್ನ ಪೀನಿಯಾ. ಅದನ್ನೇ TTS ಸಿಂಡ್ರೋಮ್ ಅಂದು. ಆ ಕ್ಲಾಟ್ ಆಗುತ್ತಲ್ಲ, ರಕ್ತನಾಳದಲ್ಲಿ ಕ್ಲಾಟ್ ಆದರೆ ಏನಾಗುತ್ತೆ ಡಾಕ್ಟ್ರೆ? ವೆರಿ ಸಿಂಪಲಾಗಿ ನಿಮ್ಗೆ ಹೇಳ್ತೀನಿ ನೋಡಿ. ನನ್ನ ಬೆರಳಿಗೆ ರಕ್ತನಾಳ ಇದೆ, ಡಿಜಿಟಲ್ ವೆಸಲ್ ಅಂತೀವಿ. ಇದರೊಳಗೆ ನನ್ನ ಬ್ಲಡ್ ಕ್ಲಾಟ್ ಬಂದು ಕೂತ್ಕೊತ್ತು ಅಂದರೆ 4 hours ಆದಮೇಲೆ ಎರಡೂ ಸೈಡ್ ಕೂತ್ಕೊತ್ತು ಅಂದರೆ ಗ್ಯಾಂಗ್ರೀನ್ ಆಗುತ್ತೆ, ಅಂದರೆ ಸತ್ತೋಗುತ್ತೆ ಇದು. ಅದೇ ನಮ್ಮ ಹೃದಯ, ನಮ್ಮ ಮುಷ್ಟಿ ಅಷ್ಟಿರುತ್ತೆ, ಅದಕ್ಕೆ 2 ಬ್ಲಡ್ ವೆಸಲ್ ಇರುತ್ತೆ, ಕಾರೋನರಿ ವೆಸಲ್ ಅಂತೀವಿ. ಅದರೊಳಗೆ ಹೋಗಿ ಕೂತ್ಕೊಬಿಡ್ತು ಅಂದರೆ 5 ನಿಮಿಷಕ್ಕೆ ಮಸಲ್ ಸತ್ತೋಗುತ್ತೆ. ಯಾಕಂದರೆ ಇಟ್ಸ್ ಎ ವೆರಿ ಸೆನ್ಸಿಟಿವ್ ಮಸಲ್, ಇಟ್ಸ್ ಎ ಗುಡ್ ಮಸಲ್. ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸಪೋಸ್ ನನ್ನ ಕುತ್ತಿಗೆಯಿಂದ ಬ್ರೈನಿಗೆ ಬ್ಲಡ್ ವೆಸಲ್ ಹೋಗುತ್ತೆ, ಕ್ಯಾರೋಟಿಡು, ಅದರಲ್ಲಿ ಕೂತ್ಕೊಬಿಡ್ತು ಅಂದರೆ 5 ನಿಮಿಷದೊಳಗೆ ಬ್ರೈನು ಆ ಕಡೆ ಸ್ಟ್ರೋಕ್ ಹೊಡೆಯುತ್ತೆ. ಸೊ ಇವೆಲ್ಲ ಕಿಡ್ನಿ ಬ್ಲಡ್ ವೆಸಲ್. ಒಟ್ಟು ಜನಗಳು ಇಷ್ಟೇ, ನಮ್ಮ ದೇಹದಲ್ಲಿ 4.5 to 5 ಲೀಟ್ರ್ ಬ್ಲಡ್ಡು ಸರ್ಕ್ಯುಲೇಟ್ ಆಗ್ತಾನೇ ಇರ್ತದೆ. ಯಾವ ರಕ್ತನಾಳಲ್ಲಿ ಹೋಗುತ್ತಲ್ಲ, ಈ ನೋಡಿ ಪ್ರತಿ ಆರ್ಗನ್ನು ನಮ್ಮ ದೇಹ ಉಳಿಬೇಕು ಅಂದರೆ ಅದಕ್ಕೆ ಗ್ಲೂಕೋಸ್ ಬೇಕು, ಆಕ್ಸಿಜನ್ ಬೇಕು. ರಕ್ತನಾಳದ ಆರ್ಟ್ರಿ ಅಂತೀವಿ ನಾವು, ಅದರ ಮುಖಾಂತರ ಹೋಗುತ್ತೆ. ಅದು ಹೋಗಿ ಬ್ಲಾಕ್ ಆಯಿತು ಅಂದರೆ ಆ ಪಾರ್ಟು ಸತ್ತೋಗುತ್ತೆ. ಅದಕ್ಕೆ ಕಿಡ್ನಿಗೆ ಹೋದರೆ ಕಿಡ್ನಿ ಫೇಲ್ಯೂರು, ಬ್ರೈನ್ಗೆ ಹೋದರೆ ಸ್ಟ್ರೋಕು, ಹಾರ್ಟ್ಗೆ ಹೋದರೆ ಹಾರ್ಟ್ ಅಟ್ಯಾಕು, ಕರಳಿಗೋದ್ರೆ ಹೊಟ್ಟೆ ನೋವು, 108 ಸಿಮ್ಟಮ್ಸು. ಇವೆಲ್ಲ ಸಿಮ್ಟಮ್ಸು. ಕಾರಣ ಬ್ಲಡ್ಡು ಕ್ಲಾಟು. ಬ್ಲಡ್ ಕ್ಲಾಟ್ ಯಾಕಾಯಿತು ಅಂದರೆ ಈ ವ್ಯಾಕ್ಸಿನ್ನ ಸೈಡ್ ಎಫೆಕ್ಟು ಅಂತ ಹೇಳ್ತಾರೆ, ಅಥವಾ ಕಾಯಿಲೆನೇ ಸೈಡ್ ಎಫೆಕ್ಟು. ಎಷ್ಟೋ ಜನ ಕೋವಿಡ್ನಿಂದ ಉಳ್ಕೊಂಡ್ರಲ್ಲಮ್ಮ, ಅದಾದಮೇಲೆ ಹಾರ್ಟ್ ಅಟ್ಯಾಕ್ ಆಯಿತು. ಅದಕ್ಕೆ ಕಾರಣ ಆ ಕಾಯಿಲೆಯ ಸೈಡ್ ಎಫೆಕ್ಟು ಅಂತ. ಸೊ ಇಟ್ ಈಸ್ ಅಲ್ಟಿಮೇಟ್ಲಿ ಈ ಕಾಯಿಲೆಯೊಳಗೆ ಬ್ಲಡ್ ಕ್ಲಾಟ್ ಆಗೋದ್ರಿಂದ ಜನಗಳಿಗೆ ತೊಂದರೆ ಆಗಿದೆ. ಬಟ್ ಅಪರೂಪದಲ್ಲಿ ಅಪರೂಪ. ಡೆತ್ ಅಂತೂ ಆಗಿರೋದು ಭಾಳ ಕಡಿಮೆ. ಈ ಹಾರ್ಟ್ ಅಟ್ಯಾಕ್ ಆಗಿದೆ ಸಾಕಷ್ಟು ಜನಕ್ಕೆ, ಬಟ್ ಆಗಿದೆಯಲ್ಲ ಆ ಟೈಮ್ನಲ್ಲಿ, ಈಗ ಆಗಲ್ಲ. ಇವಾಗ ನಾಳೆ ಏನಾದರೂ ಯಾರಿಗಾನ ಆಯಿತು ಅಂದರೆ ಕಾರಣ 108. ಆದರೆ ಇದು ಒಂದು ಇರಬಹುದು. ಬಟ್ ನಿಮಗೊಂದು ಅವಕಾಶ ಇದೆ, ದಯವಿಟ್ಟು ಡಾಕ್ಟ್ರ್ ಹತ್ರ ಹೋಗಿ ನೀವು ಉಳ್ಕೋತೀರಿ ಅಷ್ಟೇ. ಓಕೆ ಡಾಕ್ಟರ್, ಇನ್ನೊಂದು ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಅನ್ನುವಂಥ 2 ಲಸಿಕೆಗಳು, ಅವೆರಡರ ಡಿಫ್ರೆನ್ಸ್ ಏನು? ಅಂದರೆ ಈಗ ಕೋವ್ಯಾಕ್ಸಿನ್ನಿಂದ ಏನು ಈ ಥರ ಸಮಸ್ಯೆಗಳು ಕಾಣಿಸ್ಕೊಳ್ಳಲ್ವಾ? ಅಂದರೆ ಹಾರ್ಟ್ ಅಟ್ಯಾಕ್ ಇರ್ಬೋದು, ಆ ಥರ ರಕ್ತ ಹೆಪ್ಪುಗಟ್ಟುವುದಿರ್ಬೋದು, ಇವೆಲ್ಲ ಕೋವ್ಯಾಕ್ಸಿನ್ನಿಂದ ಕಾಣಿಸ್ಕೊಳ್ಳಲ್ವಾ ಅಂತ? ಅಮ್ಮ, ಅನೇಕ ಕಂಪನಿ, ಆ್ಯಕ್ಚುಲಿ ಮೋರ್ ದೆನ್ 100 ಕಂಪನೀಸು ಈ ವ್ಯಾಕ್ಸಿನ್ ತಯಾರು ಮಾಡಲಿಕ್ಕೆ ಮುಂದೆ ಬಂದು. ಅಲ್ಟಿಮೇಟ್ಲಿ ಒಂದು 3 ಕಂಪನಿ ಮಾತ್ರ ಸಕ್ಸಸ್ಫುಲ್ ವ್ಯಾಕ್ಸಿನ್ ಒಂದು ಆಸ್ಟ್ರಾಜೆನಿಕಾಯಿಂದ ಕೋವಿಶೀಲ್ಡು, ನಮ್ಮಲ್ಲಿ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಕೋವ್ಯಾಕ್ಸಿನ್ನು ಇನ್ನೊಂದು. ಇಲ್ಲಿ ಏನಾಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಮೆಥಡ್ ಇರುತ್ತಲ್ಲ, ಪ್ರಿಸರ್ವೇಟಿವ್ ನೋಡಿ, ಇದು ತುಂಬ ಪ್ರೋಸೆಸ್ ಇರುತ್ತೆ. 3 ವರ್ಷ ತೊಗೊಳುತ್ತೆ ಒಂದು ವ್ಯಾಕ್ಸಿನ್ ಮಾರ್ಕೆಟಿಗೆ ಬರಬೇಕು ಅಂದರೆ. ಆದರೆ ಇಟ್ ವಾಸ್ ಅನ್ ಎಮರ್ಜೆನ್ಸಿ ಸಿಚುಯೇಷನ್. ಆದ್ದರಿಂದ 1 ವರ್ಷದೊಳಗೆ ಬಂದುಬಿಡ್ತು ನೋಡಿ. ಅನಿಮಲ್ ಎಕ್ಸ್ಪೆರಿಮೆಂಟ್ ಆಗಬೇಕು, ಆಮೇಲೆ ಟ್ರಯಲ್ ನಡಿಬೇಕು, ಸೇಫ್ಟಿ ನೋಡಬೇಕು, ಲಾಸ್ಟ್ಗೆ ಏನು ಮಿನಿಮಲ್ ಸೈಡ್ ಎಫೆಕ್ಟ್ ಇದೆ ಅಂತ ಆದಾಗ ಮಾತ್ರ ನಾವು ಜನಗಳಿಗೆ ಕೊಡಲಿಕ್ಕೆ ನಮಗೆ ಅದನ್ನು ಸಪ್ಲೈ ಮಾಡ್ತಾರೆ. ಬಟ್ ಕೋವ್ಯಾಕ್ಸಿನ್ನು ಮೋರ್ ಸೇಫ್ ಅಂತ ಬಂತು ಆಗಿಲ್ಲ. ಇನ್ಫ್ಯಾಕ್ಟ್ ಕೆಲವು ಕಂಟ್ರಿಗಳು ನಾನು ಕೋವಿಶೀಲ್ಡ್ ತೊಗೊಂಡಾಗೆ ಬ್ಯಾನ್ ಮಾಡಿದರು. ಇಲ್ಲ, ಇದು ತುಂಬ ಸೈಡ್ ಎಫೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಬ್ಯಾನ್ ಮಾಡಿದರು. ಆದರೂ ನಾವು ಎಲ್ಲ ಕಡೆ ಇಟ್ ವಾಸ್ ನಾಟ್ ಟ್ರೂ. ಬಟ್ ಏನಾಗುತ್ತೆ ಇದು ಮಾರ್ಕೆಟಿಂಗ್ ಕಾಂಪಿಟೀಷನ್, ಕಂಪನಿಗೆ ಕಾಂಪಿಟೀಷನ್ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಇವರು ನಮ್ಮದೇನು ಸೈಡ್ ಎಫೆಕ್ಟ್ ಇಲ್ಲ, ಅವ್ರದ್ದಿದೆ ಅಂತ ಈ ರೀತಿ ಬರ್ತವೆ ಸುದ್ದಿಗಳು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ. ಬಟ್ ಅದಕ್ಕೂ ಇರುತ್ತೆ. ಬಟ್ ಕಂಪೇರ್ ಟು ದಿಸ್ ಕಡಿಮೆ ಇರ್ಬೋದೇನೋ, ಅದು ನಂಗೆ ಗೊತ್ತಿಲ್ಲ. ಅವ್ರಿನ್ನ ಡಿಕ್ಲೇರ್ ಮಾಡ್ಕೊಂಡಿಲ್ಲ ಎಲ್ಲೂ. ಕೋವ್ಯಾಕ್ಸಿನ್ನವ್ರು ಡಿಕ್ಲೇರ್ ಮಾಡಿಕೊಂಡ್ರೆ, ಯಾಕಂದರೆ ಕೇಸ್ ಹೋಯಿತು ಅವ್ರ ಮೇಲೆ, ಯಾವುದೋ ಒಂದು ಕೇಸ್ ಹೋದರೆ ಅವರು ಕೂಡ ಡಿಕ್ಲೇರ್ ಮಾಡ್ಕೋತಾರೆ. ಯಾವುದೇ ಒಂದು ವ್ಯಾಕ್ಸಿನ್ಗೆ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಬಟ್ ಎಷ್ಟಿರುತ್ತೆ, ಬೆನಿಫಿಟ್ ಎಷ್ಟು, ಡಿಸಡ್ವಾಂಟೇಜ್ ಎಷ್ಟು? 10 ಲಕ್ಷ ಜನಕ್ಕೆ ಒಳ್ಳೆಯದಾಗಿರೋವಾಗ 6-7 ಜನಕ್ಕೆ ಒಂದು ಸೈಡ್ ಎಫೆಕ್ಟ್ ಆದರೆ ಅಕ್ಸೆಪ್ಟ್ ಮಾಡ್ಕೋಬೇಕು ನಾವು. ಸೊ ಅದು ನಮ್ಮ ಮೆಡಿಕಲ್ ಫೀಲ್ಡ್ನಲ್ಲಿ ಜನಗಳಿಗೆ ಅರಿವು ಮೂಡಿಸೋ ರೀತಿ. ಡಾಕ್ಟರ್, ಇನ್ನೂ ಮುಂಜಾಗ್ರತೆಯನ್ನು ಹೇಗೆ ವಹಿಸ್ಕೊಳ್ಬೇಕು ಅನ್ನುವಂಥದ್ದು ನಾವು? ಈಗೇನು ಮುಂಜಾಗ್ರತೆ ಇಲ್ಲಮ್ಮ, ಯಾಕಂದರೆ ಆಲ್ರೆಡಿ ತೊಗೊಂಡಾಗೋಗಿದೆ. ಇವಾಗ ನಾನು 3 ಡೋಸು, ನನ್ನ ದೇಹದಿಂದ ವ್ಯಾಕ್ಸಿನ್ ವಾಪಸ್ ತೊಗೊಳಕ್ಕಾಗಲ್ಲ. ಸೊ ಅದು ಏನು ಎಫೆಕ್ಟ್ ಮಾಡಬೇಕೋ ಮಾಡಿದೆ. ಇವತ್ತು ನನಗೇನಾದರೂ ಬ್ಲಡ್ ಕ್ಲಾಟ್ ಆಗ್ಬೋದಾ ಅಥವಾ ಹಾರ್ಟ್ ಅಟ್ಯಾಕ? ಇಲ್ಲ.
ಬೇರೆ ಜನಗಳಿಗೂ ಇದೇ ಹೇಳ್ತೀನಿ. ಬಟ್ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತ ನಾನು ಹೇಳಲ್ಲ. ಆದರೆ 108 ಕಾರಣ ಇದೊಂದೇ ಅಲ್ಲ. ಬಟ್ ನಿಮ್ಗೊಂದು ಅವಕಾಶ ಇದೆ. ದಯವಿಟ್ಟು ಜಯದೇವಗೆ ಹೋಗಿ, ಅಥವಾ ಏನೋ ಒಂಚೂರು ಎದೆನೋವು ಕಾಣಿಸ್ಕೊತು, ದಯವಿಟ್ಟು ಹೆದರ್ಕೋಬೇಡ, ಅಯ್ಯೋ ನಾನು ವ್ಯಾಕ್ಸಿನ್ ತೊಗೊಂಡಿದ್ದೆ ಅದರಿಂದ ಆಯ್ತೇನೋ ಅಂತ. ನಿಮ್ಗೆ ಎದೆನೋವು ಬಂದಿರೋದು ಸತ್ಯ, ಅದಕ್ಕೆ 108 ಕಾರಣ, ಅದ್ರಾಗ ಇದು ಒಂದು ಇರ್ಬೋದು. ನೀವು ಹೋಗಿ ತಪಾಸಣೆ ಮಾಡಿಸ್ಕೊಳ್ಳಿ, ನೀವು ಉಳ್ಕೋಬೋದು. ಸ್ಟ್ರೋಕ್ ಬಂತಾ ನಿಮ್ಮ ಹ್ಯಾನ್ಸ್ಗೆ ಹೋಗಿ, ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಇದ್ದೇ ಇರ್ತಾರೆ. ಹೊಟ್ಟೆ ನೋವು ಬಂತಾ ನನ್ನ ಹತ್ರ ಬನ್ನಿ. ಒಟ್ಟು ನೀವು ನೆಗ್ಲೆಕ್ಟ್ ಮಾಡಬೇಡಿ. ನಿಮಗೆ ನಿಮ್ಮ ಮುಖಾಂತರ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ನೀವು ದಯವಿಟ್ಟು ಧೈರ್ಯವಾಗಿರಿ. ಫಸ್ಟು ಮನುಷ್ಯ ನೋಡಿಯಮ್ಮ, ಅನೇಕ ಕಾಯಿಲೆಗಳಲ್ಲಿ ಭಯದಿಂದ ಸತ್ತೋಗ್ತಾನೆ. ಆದ್ದರಿಂದ ನಾನು ಭಾಳ ಸಾರಿ ಹೇಳ್ತೀನಿ, ಈವನ್ ಕೋವಿಡ್ ಟೈಮ್ನಲ್ಲೂ ಕೂಡ ನಾನು ತುಂಬ ಜನಕ್ಕೆ ಕೇಳಿದೆ, ಇದು ಒಂದು ವೈರಲ್ ಕಾಯಿಲೆ, ಇದು ಮರಣ ಮೃದಂಗವನ್ನು ಬಾರಿಸುವ ಕಾಯಿಲೆ ಅಲ್ಲ, ಹೆದರ್ಕೋಬೇಡಿ, ಇದೊಂದು ಗೊಣ್ಣೆ ಸುರಿಸೋ ಕಾಯಿಲೆ. ಆದರೆ ಇಟ್ಸ್ ಎ ಪ್ಯಾಂಡಮಿಕ್ ಡಿಸೀಸ್. ಅಮ್ಮ, ಈ ಪ್ಯಾಂಡಮಿಕ್ ಡಿಸೀಸ್ಗಳು 40 ವರ್ಷಕ್ಕೊಂದು ಸಾರಿ ಬರುತ್ತೆ. ಈ ಕೊರೋನಾ ಅನ್ನೋದು ವೆರಿ ಸಿಂಪಲ್ ವೈರಸ್, ಅಪ್ಪರ್ ರೆಸ್ಪಿರೇಟರಿ. ಆದರೂ ಅನ್ಫಾರ್ಚುನೇಟ್ಲಿ ತುಂಬ ಜನ 3 ಅಲೆಯಲ್ಲಿ ಸತ್ತೋದ್ರು. ಆ ಟೈಮ್ನೊಳಗೆ ಸಾಯ್ಲಿಕ್ಕೆ ಒಂದು ಕಾರಣವೂ ಕೂಡ ಹೆದರಿಕೆ ಇತ್ತು. ಅದಕ್ಕೆ ಧೈರ್ಯ ಕೊಡಿ. ಈಗ ನಾನು ಧೈರ್ಯ ಕೊಡ್ತೀನಿ. ನಾನು ವ್ಯಾಕ್ಸಿನ್ ತೊಗೊಂಡಿದ್ದೀನಿ, ನೀವು ತೊಗೊಂಡಿದ್ದೀರಿ. ನಾಳೆ ಏನಾದರೂ ಎದೇನೋ ಬಂದರೆ ಹಾಸ್ಪಿಟ್ಲಿಗೆ ಹೋಗಿ, ಬೇರೆ ಏನೂ ಪ್ರಿಕಾಷನ್ ಇಲ್ಲ. ನೀವು ಹೋಗಿ ತೋರಿಸ್ಕೊಳ್ಳೋದು ಅಷ್ಟೇ ಪ್ರಿಕಾಷನು. ನಿಮ್ಮ ಆಹಾರದಲ್ಲಿ ಚೇಂಜ್ ಮಾಡಬೇಕಾ ಹಂಗೇನಿಲ್ಲ. ಸೊ ಏನೋ ಇನ್ನೊಂದು ಬೇರೆ ಡ್ರಗ್ ತೊಗೋಬೇಕಾ ಹಂಗೇನಿಲ್ಲ. ಬಟ್ ಎಲ್ಲೋ ಒಂದು ಕಡೆ ನಾವೇನು ಹೇಳ್ತೀವಿ ಅಂದರೆ, ಈ ಬ್ಲಡ್ ಕ್ಲಾಟ್ ಆಗದಿರ್ಬೇಕಾದ್ರೆ ಆಸ್ಪಿರಿನ್ ಮಾತ್ರೆ ತುಂಬ ಇಂಪಾರ್ಟೆಂಟ್. ಎಕೋಸ್ಪ್ರಿನ್ ಅಂತೀವಿ ನಾವು. ಈ ಒಂದು 75 ಮಿಲಿಗ್ರಾಮು ಆ ಮಾತ್ರೆ ತೊಗೊಳ್ಳೋದ್ರಿಂದ ಈ ಬ್ಲಡ್ ಕ್ಲಾಟ್ ಡಿಸಾಲ್ವ್ ಆಗುತ್ತೆ ಅಥವಾ ಆಗದಂಗೆ ನೋಡ್ಕೊಳ್ಳುತ್ತೆ. ಇದಕ್ಕೆ ಅಂತಲ್ಲ, ಜನರಲಿ ಭಾಳ ಜನ ಕಾರ್ಡಿಯಾಲಜಿಸ್ಟು, ನ್ಯೂರೋ ಫಿಸಿಷಿಯನ್ಸು ಜನಗಳಿಗೆ ಈ ಆಸ್ಪಿರಿನ್ ಮಾತ್ರೆ ಕೊಡ್ತಾರೆ. ಅದನ್ನು ನಿಮ್ಮ ಡಾಕ್ಟ್ರನ್ನ ಕೇಳಿ ತೊಗೊಳ್ಳಿ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ.